ಬಾಯಿಗೆ ನುಗ್ತಿದ್ದೀರಲ್ಲ, ಒಬ್ಬೊಬ್ಬರಾಗಿ ಹೋಗಿ. ನಮ್ಮ ಅತ್ತೆ ಒಂದು ಐಸಲ್ಲಿ ಇಟ್ಟಿದ್ದೀರಂತೆ, ನಾವನ್ನ ನೋಡ್ಬೇಕು. ಐಸ್ ಅಲ್ಲಮ್ಮ, ಅದು ICU ಅಂದ್ರೆ ತುರ್ತು ನಿಗಾ ಘಟಕ. ಅದೇನೋ ಉತ್ತರ ನಾವು ಹೋಗ್ಲೇಬೇಕು. ಗಲಾಟೆ ಆದ್ರೆ ಪೇಷಂಟ್ ತೊಂದರೆ ಆಗುತ್ತೆ. ಡಾಕ್ಟರ್, ನಾವು ಗಲಾಟೆ ಮಾಡಲ್ಲ, 2 ನಿಮಿಷ ನೋಡ್ಕೊಂಡು ಹೋಗ್ಬಿಡ್ತೀವಿ, ದಯವಿಟ್ಟು ಅವಕಾಶ ಮಾಡ್ಕೊಡಿ. ಹೋಗಿ. ಅಯ್ಯೋ ಅಕ್ಕಯ್ಯ, ಏನಾಯ್ತು ಅಕ್ಕಯ್ಯ? ಮುಖದ ಮೇಲೆ ಏನೋ ಸಿಕ್ಸ್ಬಿಟ್ಟಾರಲ್ಲಪ್ಪ. ಗಲಾಟೆ ಮಾಡಬೇಡಿ. ಅವ್ವ, ನೀನು ರಾಣಿ ಹೆಂಗ್ ಮೆರಿತಿದ್ರೆ ಸಂದಾಗಿರ್ತದೆ ಕಣವ. ನಿನ್ನ ಹಿಂಗ್ ನೋಡಕ್ಕೆ ಸಾಣೆ ಸಂಕಟ ಆಯ್ತದೆ ಕಣವ. ಅವ್ವ ಅವ್ವ, ಅಜ್ಜಿವ ಕಣ್ಬಿಟ್ಬಿಟ್ಲು, ಅಜ್ಜಿವ ಕಣ್ಬಿಟ್ಬಿಟ್ಲು. ಅಕ್ಕಯ್ಯ, ಕೊನೆಗೂ ಉಳ್ಕೊಂಡ್ಬಿಟ್ಯಾ? ದೇವ್ರು, ನಾನು ಅರ್ಕೆನ ಪೋಲ್ಸ್ಬಿಟ್ಟ. ಎಲ್ರು ಸುಮ್ನಿರಿ. ಇದನ್ನ ಹಾಸ್ಪಿಟಲ್ ಅನ್ಕೊಂಡಿದಿರೋ ಅಥವಾ ಫಿಶ್ ಮಾರ್ಕೆಟ್ ಅನ್ಕೊಂಡಿದಿರೋ? ನಡೀರಿ. ಅದು ನಮ್ಮ ಅಕ್ಕಯ್ಯ. ನೀವ್ ಈ ತರ ಗಲಾಟೆ ಮಾಡಿದ್ರೆ ಪೇಷಂಟ್ಗೆ ತೊಂದರೆ ಆಗಲ್ವಾ? ಹೊರಡಿ ಸರ್. ಹೋಯ್ತೀವಿ. ಬರಮಿ ಬರಮ. ಸರ್, ನಿಮ್ಗೇನಾದ್ರೂ ಸ್ಪೆಷಲ್ ಆಗಿ ಹೇಳ್ಬೇಕಾ? ಹೋಗಿ ಸರ್. ಅಕ್ಕಯ್ಯ, ನಾನು ಇವ್ರ ಮಗ. ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೋದಾ? ಸರಿ, 2 ನಿಮಿಷ ಇರಿ, ಆಮೇಲೆ ಆಚೆ ಹೋಗಿ. ಪ್ರಜ್ಞೆ ಬಂದಿದೆ ಅಂತ ನಾನು ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. ಅವ್ವ, ಹುಷಾರಾಗಿದ್ಯೇನವ? ಏನಾಯ್ತದು ಅಂತ ಜೀವನ ಒಟ್ಟೋಗಿದ್ದು ಕಣವ. ನೀನೇ ನನ್ನ ಪ್ರಪಂಚ ಕಣವ. ನಿನ್ ಮ್ಯಾಕೆ ಒಂದ್ ಸಣ್ಣ ಗೆರೆ ಬಿದ್ರು. ನಿಮ್ಗೇನಾರು ಆಗಿದ್ದಿದ್ರೆ ನಾವ್ ತಡ್ಕೋತಿದ್ವಾ? ಏನೋ ಸದ್ಯ ಆ ಟೀಚರ್ ಅಕ್ಷರ ದಯೆಯಿಂದ ನೀವ್ ಉಳ್ಕೊಂಡ್ರಿ. ಏನೇ ಆಗ್ಲಿ, ನಿಮ್ ಪಾಲ್ಗೂ ನಮ್ ಪಾಲ್ಗೂ ಆ ಹುಡ್ಗಿ ದೇವ್ರಾಗ್ಬಿಟ್ಲು ಬಿಡಿ. ಅವಳಿಲ್ಲ ಅಂದಿದ್ರೆ ನಿಮ್ಗೆ ಏನಾಗ್ತಿತ್ತೋ ಏನೋ. ಇವತ್ತು ನಿಮ್ ಪ್ರಾಣ ಉಳ್ದಿದೆ ಅಂದ್ರೆ ಅದಕ್ಕೆ ಅವಳೇ ಕಾರಣ ಆಗ್ತೇವಾ? ಹೇಗಿದ್ದೀರಾ? ನನಗೆ ಇಲ್ಲಿಂದ ಹೋದ್ರೆ ಸಾಕು ಅನ್ಸ್ಬಿಟ್ಟೈತೆ ಡಾಕ್ಟ್ರಪ್ಪ. ಯಾವಾಗ ಬಿಡ್ತೀರಾ ನಮ್ಮನ್ನ? ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆದಷ್ಟು ಬೇಗ ನಿಮಗೆ ಡಿಸ್ಚಾರ್ಜ್ ಮಾಡ್ತೀವಿ. ಆ ಹುಡುಗಿಯಲ್ಲಿ ಹೋಗಿ ಸಾನೆ ಹೊತ್ತಾಯ್ತು ಡಾಕ್ಟ್ರೆ. ಎಂತ ಒಳ್ಳೆ ಹುಡುಗಿ. ಈ ಕಾಲದಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆದ್ರೆ ವಿಡಿಯೋ ಮಾಡೋ ಜನಗಳಿದ್ದಾರೆ. ಅಂತದ್ರಲ್ಲಿ ನಿಮ್ಮನ್ನ ಆ ಹುಡುಗಿ ಬಂದು ಆಸ್ಪತ್ರೆಗೆ ಸೇರಿಸಿದ್ದಾಳೆ. ಹೌದು ಡಾಕ್ಟ್ರೆ, ತುಂಬಾ ದೊಡ್ಡ ಮನ್ಸಿರೋರಿಗೆ ಮಾತ್ರ ಈ ತರ ಮಾಡಕ್ ಸಾಧ್ಯ. ಒಂದು ವಿಷಯ ಗೊತ್ತಾ? ಇಂಥ ಹೊತ್ತಿನಲ್ಲಿ ಆ ಹುಡುಗಿ ಒಬ್ಳೆ ಆಟೋ ಓಡಿಸ್ಕೊಂಡ್ಬಂದು ಇವ್ರನ್ನ ಅಡ್ಮಿಟ್ ಮಾಡಿದ್ದಾರೆ. ಹೌದಾ? ಪರವಾಗಿಲ್ವೇ? ಆ ಹುಡುಗಿ ನಾನೇನೋ ಅನ್ಕೊಂಡಿದ್ದೆ. ಭಾವ, ಆ ಹುಡುಗಿ ಮನ್ಸು ತುಂಬಾ ಒಳ್ಳೇದು ಅನ್ಸುತ್ತೆ. ಇಷ್ಟೆಲ್ಲ ಶ್ರಮಪಟ್ಟು ನಿಮ್ಮ ಅವ್ವನ್ನ ಆಸ್ಪತ್ರೆ ಕರ್ಕೊಂಬಂದು ಸೇರಿಸಿದಾಳೆ. ನಿಜವಾಗ್ಲೂ ಆ ಹುಡುಗಿ ತುಂಬಾ ಒಳ್ಳೆಯವಳು ಅನ್ಸುತ್ತೆ. ಸಿಡ್ಲು ಮಿಂಚು ಅಂದ್ರೆ ಅಕ್ಷರಂಗ ಆಗಲ್ಲ. ತುಂಬಾ ಹೆದರ್ಕೋತಾಳ.
ಒಬ್ಳೆ ಬೇರೆ ಬರ್ತಿದ್ದಾಳೆ. ಏನಪ್ಪ ಮಾಡೋದೀಗ? ಏನ್ ಮಾಡೋದು ಅಂದ್ರೆ ನಾನು ಆಗ್ಲೇ ಹೇಳ್ದೆ ಅವಳ ನಮ್ ಜೊತೆ ಮನೆ ಕರ್ಕೊಂಡು ಬರೋಣ ಅಂತ. ನನ್ ಮಾತ್ ಕೇಳಿದ್ರ ನೀವು? ಆ ಮಗು ಪುಸ್ತಕ ತರಕ್ಕೆ ಅಂತ ಹೋಗಿದ್ದಲ್ವೇನೆ? ಅವಳಿಗೆ ಪುಸ್ತಕ ಓದೊಂದಿದ್ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ. ಇಲ್ಲಿ ನಾವು ಅವಳಿನ್ನೂ ಮನೆಗ್ ಬಂದಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಒದ್ದಾಡಿ ಸಾಯ್ಬೇಕು. ಮುಚ್ಚೆ ಬಾಯಿ. ಆ ಮಗು ಸಿಡ್ಲು ಮಿಂಚಿನ ಮಧ್ಯೆ ಸಿಕ್ಕಾಕೊಂಡಿದೆ. ಪಾಪ ಆ ಮಗುಗೆ ಸಿಡ್ಲು ಅಂದ್ರೆ ಹೆದರಿಕೆ. ಅದೆಷ್ಟು ಗಾಬರಿ ಆಗಿದ್ಯೋ, ಅದೆಷ್ಟು ಒದ್ದಾಡ್ತಿದ್ಯೋ ಅಂತ ನಾನು ಯೋಚನೆ ಮಾಡ್ತಿದ್ರೆ ಬರೀ ಬೈಯೋದೇ ನಿನ್ ಕೆಲಸ ಆಯ್ತು. ಇಷ್ಟೊಂದು ಸಿಡ್ಲು ಹುಡುಗು, ಈ ಆಟೋ ಬೇರೆ ಸ್ಟಾರ್ಟ್ ಆಗ್ತಿಲ್ಲ. ನಾನು ಏನ್ ಮಾಡ್ಲಿ ಈಗ? ಪಶು ಟೈಮ್ ಆಗ್ತಿದೆ. ನಾನು ಇನ್ನೂ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಅಮ್ಮ ಎಲ್ಲ ಗಾಬರಿ ಆಗ್ಬಿಡ್ತಾರೆ. ಹೇಗಾದ್ರೂ ಗಟ್ಟಿ ಮನ್ಸು ಮಾಡಿ ನಾನು ಇಲ್ಲಿಂದ ಹೋಗ್ಲೇಬೇಕು. ಅಯ್ಯೋ, ನನಗೆ ಫೋನ್ ಮಾಡಿದ್ರೆ ಫೋನಲ್ಲಿ ನೆಟ್ವರ್ಕ್ ಇಲ್ವಲ್ಲಪ್ಪ.